ನೋಂದಣಿ ಇಲ್ಲದ ಆರ್ಎಸ್ಎಸ್ ನಿಷೇಧಿಸಬೇಕು. ಭೀಮಪುತ್ರಿ ರೇವತಿ ರಾಜ್ ಆಗ್ರಹ. ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯ ವ್ಯಾಪ್ತಿ ಪ್ರತಿಭಟನೆಯ ಎಚ್ಚರಿಕೆ. ನೋಂದಣಿ ಇಲ್ಲದ ಆರ್ಎಸ್ಎಸ್ ಸಂಘಟನೆಯನ್ನು ಸರ್ಕಾರ ತಕ್ಷಣ ನಿಷೇಧಿಸಬೇಕು ಅಂತ ಭೀಮಪುತ್ರಿ ರೇವತಿ ರಾಜ್ ಆಗ್ರಹಿಸಿದ್ದಾರೆ. ಕಾನೂನು ಬಾಹಿರವಾಗಿ ಆರ್ಎಸ್ಎಸ್ ಲಾಠಿ ಪೆರೇಡ್ ನಡೆಸಲು ಅವಕಾಶ ನೀಡಿದರೆ ಭೀಮ ಸೈನಿಕರು ಕೂಡ ಲಾಠಿ ಹಿಡಿದು ಪೆರೇಡ್ ಮಾಡಲು ಸಿದ್ಧರಾಗಿದ್ದಾರೆ. ತಾವು ನೀಡಿದ ಹೇಳಿಕೆಯಲ್ಲಿ ಆರ್ಎಸ್ಎಸ್ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಅವರು ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನೋಂದಣಿ ಇಲ್ಲದ ಸಂಘಟನೆ ಆರ್ಎಸ್ಎಸ್ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದೆ. ಆರ್ಎಸ್ಎಸ್ ಸಂವಿಧಾನ ವಿರೋಧಿ, ಮಹಿಳಾ ವಿರೋಧಿ, ದಲಿತ ಮತ್ತು ಹಿಂದುಳಿದ ಮಕ್ಕಳನ್ನ ಮುಸ್ಲಿಮರ ವಿರುದ್ಧ ಬಳಸಿಕೊಳ್ಳುವ ಅಪಾಯಕಾರಿ ಪ್ರಯತ್ನಗಳು ನಡೀತಾ ಇದೆ. ಆರ್ಎಸ್ಎಸ್ ವಿರುದ್ಧ ಭೀಮಪುತ್ರಿ ರೇವತಿ ರಾಜ್ ನೀಡಿರುವ ಈ ತೀವ್ರ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರ ಈ ಕುರಿತು ಯಾವ ಕ್ರಮ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬಂಧುಗಳೇ, ಜೈ ಭೀಮ್. ನಾನು ನಿಮ್ಮ ಭೀಮಪುತ್ರಿ ರೇವತಿ ರಾಜ್. ಇವತ್ತಿನ ವಿಚಾರ ನಿಜವಾಗ್ಲೂ ಬಹಳ ಆತಂಕಕಾರಿ ಹಾಗೂ ಸೀರಿಯಸ್ ಆದ ವಿಚಾರ. ಆರ್ಎಸ್ಎಸ್ ಸಂಘಟನೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದನ್ನ ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ರಾಜ್ಯ ಸರ್ಕಾರದಿಂದ ಇವರೇ 2013ರಲ್ಲಿ ಏನು ಆರ್ಡರ್ಸ್ ಮಾಡಿದ್ರು ಅದರ ಮುಂದುವರಿದ ಭಾಗವಾಗಿ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಸಂಘದ ಚಟುವಟಿಕೆಗಳನ್ನ ಪರ್ಮಿಷನ್ ಇಲ್ಲದೆ ಮಾಡಬಾರದು ಅನ್ನುವಂಥದ್ದು ಒಂದು ಆರ್ಡರ್ಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗಿರುವಂಥದ್ದು. ಆದ್ರೆ ನಾನು ಹೇಳುವಂಥದ್ದು ಸ್ಪಷ್ಟವಾಗಿ RSS ಅನ್ನೇ ಬ್ಯಾನ್ ಮಾಡಬೇಕು ಅನ್ನೋಂಥ ಒಂದು ನಿಲುವನ್ನ ಸರ್ಕಾರ ಯಾಕೆ ತಗೊಳ್ಬಾರ್ದು? ಯಾಕೆ ಅದು RSS ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದು ಸಂವಿಧಾನ ವಿರೋಧಿ ಸಂಘಟನೆ ಆಗಿದೆ, ಜೊತೆಗೆ ಮಹಿಳಾ ವಿರೋಧಿ ಸಂಘಟನೆ ಆಗಿದೆ, ಮಕ್ಕಳನ್ನು ಸಹ ಲೈಂಗಿಕವಾಗಿ ಬೇರೆ ರೀತಿಯಲ್ಲಿ ಬಳಸಿಕೊಳ್ಳುವಂತ ಒಂದು ಸಂಘಟನೆಯಾಗಿದೆ. ರಾಷ್ಟ್ರಭಕ್ತಿ, ದೇಶಭಕ್ತಿಯ ಹೆಸರಿನಲ್ಲಿ ಏನೇನೋ ಕೆಲಸ ಕಾರ್ಯಗಳನ್ನ ದೇಶಕ್ಕೆ ಮಾರಕವಾಗುವಂತ ಹಲವು ಕೆಲಸಗಳನ್ನ ಮಾಡಿದೆ. ಅದಕ್ಕೆ ಬಹಳಷ್ಟು ಉದಾಹರಣೆಗಳಿದಾವೆ ಇಲ್ಲಿ. ಜೊತೆಗೆ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹೇಳ್ತೀನಿ ಹೇಗೆ ಅಂತ. ಯಾಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಕಾರ್ಯಕರ್ತರಿದ್ದೀರಾ, ನಾಳೆ ದಿನ ಮುಗಿಬೀಳಬಹುದು. ಆದ್ರೆ ಹೇಳೋ ವಿಚಾರವನ್ನ ನೀವು ಅರ್ಥೈಸ್ಕೊಂಡು ಅದನ್ನ ಅನಲೈಸ್ ಮಾಡಿ ನೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ. ಯಾವುದನ್ನೇ ಒಂದು ಪೂರ್ವಗ್ರಹ ಪೀಡಿತರಾಗಿ ಕಮೆಂಟ್ ಮಾಡೋದು ಇನ್ನೊಂದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಮೊದಲನೇದು ನಾನು ಹೇಳ್ತಾ ಇರೋದು, RSS ಅನ್ನೋದು ಒಂದು ದೇಶಕ್ಕೆ ಒಂದು ಬರೀ ಒಂದು ಸಾಂಸ್ಕೃತಿಕ ಸಂಘಟನೆಯಾಗಿ ಉಳಿದು ಅದು ಒಂದು ದೇಶಭಕ್ತಿಯನ್ನ ಎಚ್ಚರಿಸಿ ದೇಶಭಕ್ತಿಯ ಜಾಗೃತಿ ಮೂಡಿಸುವಂತದ್ದು ಆಗಿದ್ದಿದ್ರೆ ಯಾವುದೇ ಒಂದು ಸಮಸ್ಯೆ ಇರಲಿಲ್ಲ. ಆದ್ರೆ ಇಲ್ಲಿ ಏನಾಯ್ತು, ದೇಶಭಕ್ತಿ ಹೆಸರಿನಲ್ಲಿ ಚಿಕ್ಕ ಮಕ್ಕಳನ್ನ 3 ವರ್ಷ, 4 ವರ್ಷ, 5 ವರ್ಷದ ಮಕ್ಕಳನ್ನ ತಗೊಂಡೋಗಿ RSS ಬಿಡ್ತೀವಿ. ಏನಂತ ನಮ್ಮ ಮಗನ ದೇಶಭಕ್ತಿನಾಗಿ ಮಾಡ್ತಾರೆ. ನಮ್ಮ ಮಗ ಮುಂದಿನ ದಿನದಲ್ಲಿ ರಾಷ್ಟ್ರಭಕ್ತಿನ ಮೈಗೂಡಿಸ್ಕೊಂಡು ಅವನು ದೊಡ್ಡ ಮಟ್ಟದಲ್ಲಿ ಒಂದು ದೇಶ ಸೇವಕನಾಗಿ ಮಾರ್ಪಾಡಾಗ್ತಾನೆ ಅಂತ ಅನ್ಕೊಂಡು ಎಲ್ಲಾ ತಾಯಂದ್ರು ನನ್ನ ಹಾಗೇನೆ ಬಹಳಷ್ಟು ಜನ RSSಗೆ ತಮ್ಮ ಮಕ್ಕಳನ್ನ ಏನೋ ಒಂದು ಆಸೆ ಇಟ್ಕೊಂಡು ಕಳಿಸ್ತಾರೆ. ಆದ್ರೆ ಅಲ್ಲಿ ಏನಾಗುತ್ತೆ ಬಂಧುಗಳೇ, ಅಲ್ಲಿ ಮಕ್ಕಳನ್ನ ಆಟ ಆಡಿಸ್ತಾರೆ ಒಂದ್ ಸ್ವಲ್ಪ ದಿನ. ಅದಾದ ನಂತರ ಅವರಿಗೆ ಕತೆಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಕತೆಗಳು ಯಾವ ತರ ಕತೆಗಳು? ವೀರಾವೇಶದ ಕತೆಗಳನ್ನ ಹೇಳ್ತಾರೆ. ಅದ್ರ ಜೊತೆಗೆ ದೇವಸ್ಥಾನಗಳ ಬಗ್ಗೆ ಹೇಳ್ತಾರೆ, ಒಬ್ಬ ಹಿಂದೂ ರಾಜನ ಬಗ್ಗೆ ಹೇಳ್ತಾರೆ. ಅದರಿಂದ ಹಿಂದೂ ರಾಜ್ಯ ಪತನ ಹೇಗಾಯ್ತು, ಅದಕ್ಕೆ ಒಂದು ಸಮುದಾಯ, ಮುಸಲ್ಮಾನ್ ಸಮುದಾಯ ಹೇಗ್ ಕಾರಣ ಆಯ್ತು ಅಂತ ಹೇಳ್ತಾ 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 ಕತೆಗಳ ರೂಪದಲ್ಲಿ ಮುಸಲ್ಮಾನರ ವಿರುದ್ಧ ದ್ವೇಷವನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾರೆ. ಆ ಮಗು ಹೇಗೆ ತಯಾರಾಗುತ್ತೆ ಅಂದ್ರೆ ನಿಜವಾಗ್ಲೂ ಒಂದು ಸಣ್ಣ ವಿಚಾರ ಬಂತು ಅಂದ್ರೆ ಸ್ಪಾರ್ಕ್ ಹಾಗೆ ಅಂಟ್ಕೊಳ್ಳುತ್ತೆ. ಇವರು ನನ್ನ ವೈರಿ ಅನ್ನೋ ರೀತಿನಲ್ಲಿ ಇವರು ಬಿಂಬಿಸ್ಬಿಟ್ಬಿಡ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೆ ಅದೇ ಆಳವಾಗಿ ಬೇರೂರ್ಕೊಳ್ಳುತ್ತೆ. ಬೆಳೀತಾ ಬೆಳೀತಾ ಅದು ಹೆಮ್ಮರವಾಗ್ಬಿಡತ್ತೆ. ತದನಂತರದಲ್ಲಿ ಇವರು ಶಾಖೆಗಳಲ್ಲಿ ದಂಡ ಪ್ರಹಾರ ಹೇಳ್ಕೊಡ್ತಾರೆ. ಪ್ರತಿ ಭಾನುವಾರ ದಂಡ ಪ್ರಹಾರಲ್ಲಿ ಏನ್ ಹೇಳ್ಕೊಡ್ತಾರೆ, ಹೇಗೆ ಗಲಾಟೆ ಆದಾಗ ಹೇಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಜೊತೆಗೆ ಹೇಗೆ ಇಲ್ಲಿಗೆ ಹೊಡಿಬೇಕು, ಶತ್ರುವನ್ನ ಇಲ್ಲಿಗೆ ಯಾಕೆ ಹೊಡಿಬೇಕು ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಇಲ್ಲಿ ಶತ್ರುಗಳು ಯಾರು ಬಂಧುಗಳೇ? ಯಾರನ್ನ ಇವರು ಮುಸಲ್ಮಾನರನ್ನ ಶತ್ರುಗಳು ಅಂತ ಹೇಳಿ ಬಿಂಬಿಸ್ತಾರೆ, ಆ ಮಕ್ಕಳಲ್ಲಿ ಮುಸಲ್ಮಾನರು ಏನಿದ್ದಾರೆ ನಿನ್ನ ವೈರಿಗಳು ಅನ್ನೋದನ್ನ ಬಿಂಬಿಸ್ತಾ
ದಂಡ ಪ್ರಹಾರ, ಲಾಠಿ ಪ್ರಹಾರ ಪ್ರತಿ ಭಾನುವಾರ ಮತ್ತೆ ವಿಜಯದಶಮಿ ಪಥಸಂಚಲನಕ್ಕೆ ಏನ್ ಮಾಡ್ತಾರೆ, ಆ ಲಾಠಿಯನ್ನ ಇವರು ಪಥಸಂಚಲನದಲ್ಲಿ ಯೂಸ್ ಮಾಡ್ತಾರೆ. ಅಲ್ಲಿ ಆ ಮಗು ಮನಸ್ಸಿನಲ್ಲಿ ಇರುತ್ತೆ, ನಾವ್ ಹಿಂಗೆ ಹೋಗುವಾಗ ಅಪ್ಪಿತಪ್ಪಿ ಗಲಾಟೆ ಆದಾಗ ಹೀಗೆ ಮಾಡ್ಬೇಕು, ಹೀಗೆ ರಿಯಾಕ್ಟ್ ಮಾಡ್ಬೇಕು ಅಂತ. ಬೆಳೀತಾ ಬೆಳೀತಾ ಹಾಗೆ ಆಗತ್ತೆ. ಇವರು ಯಾವುದೇ ರೂಟ್ ಮ್ಯಾಪ್ ತಗೊಳ್ಳುವಾಗ ಅಲ್ಲಿ ಮಸೀದಿ ಇರಲೇಬೇಕು. ಮಸೀದಿ ಇಲ್ಲದೆ ರೂಟ್ ಮ್ಯಾಪ್ ಇವ್ರು ಹಾಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಗಲಭೆ ಆಗ್ಲೇಬೇಕು. ಅಲ್ಲಿ ಹೋದಾಗ ಒಂದು ಸಣ್ಣ ಒಂದು ವ್ಯತ್ಯಾಸಗಳಾದ್ರೂ ಇಮ್ಮಿಡಿಯೇಟ್ ಅಲ್ಲಿ ವೈಲ್ಡ್ ಆಗುವಂಥದ್ದು, ಬಲಿಪಶು ಆಗೋದು ಯಾರು? ಅದಕ್ಕೆ ನಿಮ್ಮ ಮಕ್ಕಳು. ಯಾರು? SC ST OBC ನಮ್ಮ ಮಕ್ಕಳುಗಳೇ. ಯಾರು RSS ನ ಸರಸಂಚಾಲಕರಿದ್ದಾರೆ, ಯಾರು ಮುಖ್ಯ ಪದಗಳಲ್ಲಿದ್ದಾರೆ, ಅವರ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಇರ್ತಾರೆ. ಅವ್ರ ಮಕ್ಕಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳಾಗಿರ್ತಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಾರೆ, ಅವ್ರದೇ ಇಂಡಸ್ಟ್ರಿಯಲ್ ಎಂಪೈರ್ಗಳನ್ನ ಮಾಡ್ಕೊಂಡಿರ್ತಾರೆ. ಈ ತರದ ಬಹಳ ಸುಭೀಕ್ಷವಾಗಿ ಜೀವನ ಮಾಡ್ತಾ ಇರ್ತಾರೆ. ಆದ್ರೆ ಲಾಠಿ ಚಾರ್ಜ್ ಆಯ್ತೋ ಇಲ್ಲ ಗೋಲಿಬಾರ್ ಆಯ್ತೋ, ಅದಕ್ಕೆ ಎದೆಯನ್ನ ಒಡ್ಡಿ ಸಾಯೋದು ಯಾರು? ನಮ್ಮ ನಿಜವಾಗ್ಲೂ ಬಡವರ ಮಕ್ಕಳು, ಮಿಡ್ಲ್ ಕ್ಲಾಸ್ ಮಕ್ಕಳು, ಅಪ್ಪರ್ ಮಿಡ್ಲ್ ಕ್ಲಾಸ್ ಮಕ್ಕಳುಗಳು ದೇಶಭಕ್ತಿಯ ಹೆಸರಿನಲ್ಲಿ ಬಲಿಯಾಗೋಗ್ತಾರೆ. ಇದುವರೆಗೂ ಬಂಧುಗಳೇ, RSS ಹೆಸರಿನಲ್ಲಿ ತನ್ನ ಯಾವುದೇ ಒಬ್ಬ ಸರಸಂಚಾಲಕ, ಯಾವುದೇ ಒಬ್ಬ ನಾಯಕ ತನ್ನ ಬಂಧುನೋ ತನ್ನ ಮಕ್ಕಳನ್ನ ಬಲಿ ಕೊಟ್ಟಿರೋ ಇತಿಹಾಸ ಇದೆಯಾ? ಇದು ನೀವು ದಯವಿಟ್ಟು ನನಗೆ ಹೇಳಿ. ನೀವು ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ. ನಾನು ಯಾವುದೇ ಒಂದು ಬೇರೆ ರೀತಿಯಲ್ಲಿ ನಿಮಗೆ ತಿರ್ಚಿ ಹೇಳ್ತಾ ಇಲ್ಲ. ಇರೋ ವಿಚಾರವನ್ನ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ ನಾನು. ಅದಾದ ನಂತರ